ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಂಜಂಗಾಡ್ ತಾಯಿ ಮತ್ತು ಮಗುವಿನ ಆಸ್ಪತ್ರೆಯ ಜನರೇಟರ್ನಿಂದ ವಿಷ ಹೊಗೆ ಸೇವಿಸಿ ಮಕ್ಕಳು ಅಸ್ವಸ್ಥರಾದ ಘಟನೆ. ಆಸ್ಪತ್ರೆಗೆ ದಾಖಲಾದ 50ರಷ್ಟು ಮಕ್ಕಳು. ಆಟವಾಡುತ್ತಿದ್ದ 2.5 ವರ್ಷ ಪ್ರಾಯದ ಮಗುವಿನ ಮೇಲೆ ಆವರಣ ಗೋಡೆ ಕುಸಿದು ಬಿದ್ದ ಘಟನೆ ಮಂಜೇಶ್ವರದ ಕುಂಜತೂರಿನಲ್ಲಿ. ಎಸ್ಎಫ್ಐಯ ವಿರುದ್ಧ ಟೀಕಿಸಿದ ಅಧ್ಯಾಪಿಕೆಗೆ ಪಿಂಚಣಿ ನಿರಾಕರಿಸುವುದಾಗಿ ದೂರು. ಕಾಸರಗೋಡು ಗವರ್ನಮೆಂಟ್ ಕಾಲೇಜಿನ ಮಾಜಿ ಪ್ರಾಂಶುಪಾಲೆ ಎಂ ರಮಾ ದೂರಿನೊಂದಿಗೆ ಮುಂದೆ ಬಂದಿರುವುದು. ಎಸ್ಐ ಇನ್ಸ್ಪೆಕ್ಟರ್ ವರ್ಗಾವಣೆಯ ನಂತರ ಕಾಸರಗೋಡು ಜಿಲ್ಲೆಯಲ್ಲಿ ಡಿವೈಎಸ್ಪಿ ಅಡಿಷನಲ್ ಎಸ್ಪಿ ಮಟ್ಟದಲ್ಲಿಯೂ ಬಡ್ತಿ. ಪಿ ಬಾಲಕೃಷ್ಣನ್ ನಾಯರಾಗಿದ್ದಾರೆ ಕಾಸರಗೋಡು ಜಿಲ್ಲೆಯ ನೂತನ ಅಡಿಷನಲ್ ಎಸ್ಪಿ. ಮಂಜೇಶ್ವರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಗತಿಯಲ್ಲಿ ಪ್ರದೇಶವಾಸಿಗಳ ದೂರು ಹಾಗೂ ಸಮಸ್ಯೆಗಳನ್ನು ಪರಿಹರಿಸಲಿಲ್ಲ ಎಂಬ ದೂರು. ವಾರ್ತೆಗಳು ವಿವರವಾಗಿ. ಕಾಂಜಂಗಾಡ್ ತಾಯಿ ಮತ್ತು ಮಗುವಿನ ಆಸ್ಪತ್ರೆಯ ಜನರೇಟರ್ನಿಂದ ವಿಷ ಹೊಗೆ ಸೇವಿಸಿದ 50ರಷ್ಟು ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಪುದಿಯಕೋಟ ಲಿಟಲ್ ಫ್ಲವರ್ ಗರ್ಲ್ಸ್ ಸ್ಕೂಲ್ನ ವಿದ್ಯಾರ್ಥಿಗಳಾಗಿದ್ದಾರೆ ಚಿಕಿತ್ಸೆ ಪಡೆಯುತ್ತಿರುವುದು. ಕಾಂಜಂಗಾಡ್ ತಾಯಿ ಮತ್ತು ಮಗುವಿನ ಆಸ್ಪತ್ರೆಯ ಜನರೇಟರ್ನಿಂದ ವಿಷ ಹೊಗೆ ಸೇವಿಸಿ ಅಸ್ವಸ್ಥಗೊಂಡ 50ರಷ್ಟು ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಪುದಿಯಕೋಟ ಲಿಟಲ್ ಫ್ಲವರ್ ಗರ್ಲ್ಸ್ ಸ್ಕೂಲ್ನ ವಿದ್ಯಾರ್ಥಿಗಳಾಗಿದ್ದಾರೆ ವಿಷ ಹೊಗೆ ಸೇವಿಸಿ ಅಸ್ವಸ್ಥರಾಗಿರುವುದು. ಶಾಲಾ ಕೊಠಡಿಯಲ್ಲಿ ಶಾರೀರಿಕ ಅಸ್ವಸ್ಥತೆ ಹಾಗೂ ಉಸಿರಾಟ ತೊಂದರೆ ಅನುಭವವಾದ ವಿದ್ಯಾರ್ಥಿಗಳನ್ನಾಗಿದೆ ಆಸ್ಪತ್ರೆಗೆ ದಾಖಲಿಸಿರುವುದು. ಮಕ್ಕಳನ್ನು ಸಮೀಪದ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಹಾಗೂ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಗುರುವಾರ ಬೆಳಗ್ಗೆಯಿಂದ മക്കൾ അസ്വസ്ഥಗೊಂಡಿದ್ದಾರೆ. ഒന്നും അപകടകരമായ അവസ്ഥയല്ല എന്ന് പറഞ്ഞു. കുട്ടികൾ കുറച്ച് പേര് പാനിക്കായിട്ടുണ്ടെന്ന് പറഞ്ഞു. അത് ഈ ഒരാൾ തലകറങ്ങി വീഴുമ്പോൾ ബാക്കി എല്ലാവരും പെട്ടെന്ന് ഒരു പാനിക്കാവുള്ളൂ, കുട്ടികളല്ലേ. അപ്പോൾ അതിൻ്റെ ഒരു പ്രശ്നമുണ്ട്. പിന്നെ സാറ് സൂപ്രണ്ടറോട് സംസാരിച്ചപ്പോൾ അദ്ദേഹം പറഞ്ഞൊരു കാര്യം, ചിലർക്ക് ശ്വാസം മുട്ടൽ നേരത്തെ ഉണ്ടായിരുന്നു. ഈ ഒരു ഇതെല്ലാം പാനിക്കാവുക ഇതെല്ലാം കൂടി ആയപ്പം ചെറിയ ശ്വാസം മുട്ടലുണ്ട്. ഒരു കുറച്ച് പേരെ ജില്ലാ ഹോസ്പിറ്റലിലോട്ട് കൊണ്ടുപോയിട്ടുണ്ട്. ഒരു 10 ഒന്നുമല്ല. അപ്പോൾ അവരും അന്വേഷിക്കുന്നുണ്ട്, എന്താണ് സംഭവം എന്ന് അവരും ചെക്ക് ചെയ്യുന്നുണ്ട്. നമുക്കൊന്ന് അന്വേഷിച്ചിട്ട് കൊടുക്കാം. ആശുപത്രിയുടെയും സ്കൂളിൻ്റെയും ഒരു മതിലാണ്, ഒരു മതിലിൻ്റെ അപ്പുറത്തപ്പുറത്താണ് 2 സ്ഥാപനങ്ങളും സ്ഥിതി ചെയ്യുന്നത്. ഈ ആശുപത്രിയുടെ ഉടമസ്ഥയിലുള്ള വലിയ 164 കിലോ വാട്ട് ഭാരമുള്ള വലിയ ജനറേറ്റർ ഈ ആശുപത്രിയുടെ സ്കൂളിൻ്റെ തൊട്ടടുത്തുള്ള മതിലിൻ്റെ തൊട്ടടുത്ത് സ്ഥാപിച്ചിട്ടുണ്ട്. യാതൊരുവിധ എല്ലാ സുരക്ഷാ മാനദണ്ഡവും ലംഘിച്ചാണ് അത് അവിടെ സ്ഥിതി ചെയ്യുന്നത്. വലിയ രീതിയിൽ അത് പൊല്യൂഷൻ ഉണ്ടാക്കുന്നു. സാധാരണഗതിയിൽ ആകാശത്തേക്ക് പടർത്തിവിടേണ്ട പൊല്യൂഷൻ ഉൾപ്പെടെ ഈ സ്കൂളിൻ്റെ അകത്തേക്ക് കയറി വരുന്ന രീതിയിലാണ് അത് സ്ഥിതി ചെയ്യുന്നത്. ജനറേറ്ററിൽ നിന്ന് ശ്വസിക്കുന്ന പുക ശ്വസിച്ചാണ് കുട്ടികളിൽ ഇത്തരത്തിൽ അസ്വസ്ഥത ഉണ്ടായതും ഈ വളരെ മാരകമായ രീതിയിൽ അത് അവരുടെ ജീവന് തന്നെ ഭീഷണിയാകുന്ന രീതിയിലേക്ക് ഇത് ഉയർന്നു വന്നത്. ನ್ಯೂಸ್ ಬ್ಯೂರೋ ಕಾಸರಗೋಡು. ಆಟವಾಡುತ್ತಿದ್ದ 2.5 ವರ್ಷ ಪ್ರಾಯದ ಮಗುವಿನ ಮೇಲೆ ಆವರಣ ಗೋಡೆಯೊಂದು ಕುಸಿದು ಬಿದ್ದ ಘಟನೆ ಮಂಜೇಶ್ವರದ ಕುಂಜತೂರಿನಲ್ಲಿ ನಡೆದಿದೆ. ಗಂಭೀರ ಅವಸ್ಥೆಯಲ್ಲಿರುವ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಟವಾಡುತ್ತಿದ್ದ 2.5 ವರ್ಷ ಪ್ರಾಯದ ಮಗುವಿನ ಮೇಲೆ ಆವರಣ ಗೋಡೆಯೊಂದು ಕುಸಿದು ಬಿದ್ದ ಘಟನೆ ನಡೆದಿದೆ. ಗಂಭೀರ ಅವಸ್ಥೆಯಲ್ಲಿರುವ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 3ನೇ ವಾರ್ಡ್ನ ಕುಂಜತೂರು ಸಂದಡ್ಕದಲ್ಲಿ ವಾಸವಾಗಿರುವ ಅನ್ಯ ರಾಜ್ಯ ಕಾರ್ಮಿಕ ಉತ್ತರ ಪ್ರದೇಶ ನಿವಾಸಿ ಮೊಹಮ್ಮದ್ ಆಮೀನ್ ಎಂಬವರ ಪುತ್ರ 2.5 ವರ್ಷದ ಬಾಲಕ ಶೇರ್ಷಾ ಶಾ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಸಮೀಪ ವಾಸವಾಗಿರುವ ಖಾದರ್ ಎಂಬವರ ಮನೆಯ ಆವರಣ ಗೋಡೆ ಕುಸಿದು ಬಿದ್ದು ಈ ದುರ್ಘಟನೆ ಸಂಭವಿಸಿದೆ. ವಾರ್ಡ್ ಸದಸ್ಯ ಹಾಗೂ ಸ್ಥಳೀಯರ ನೆರವಿನೊಂದಿಗೆ ಮಗುವನ್ನು ಮಂಗಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಎಸ್ಎಫ್ಐಯ ವಿರುದ್ಧ ಟೀಕಿಸಿದ ಅಧ್ಯಾಪಿಕೆಗೆ ಪಿಂಚಣಿ ನಿರಾಕರಿಸುವುದಾಗಿ ದೂರು. ಕಾಸರಗೋಡು ಗವರ್ನಮೆಂಟ್ ಕಾಲೇಜಿನ ಮಾಜಿ ಪ್ರಾಂಶುಪಾಲೆ ಎಂ ರಮಾ ದೂರಿನೊಂದಿಗೆ ಮುಂದೆ ಬಂದಿರುವುದು. ಎಸ್ಎಫ್ಐ ವಿರುದ್ಧ ಟೀಕಿಸಿದ ಅಧ್ಯಾಪಿಕೆಗೆ ಪಿಂಚಣಿ ನಿರಾಕರಿಸುವುದಾಗಿ ದೂರು. ಕಾಸರಗೋಡು ಗವರ್ನಮೆಂಟ್ ಕಾಲೇಜಿನ ಮಾಜಿ ಪ್ರಾಂಶುಪಾಲೆ ಎಂ ರಮಾ ದೂರಿನೊಂದಿಗೆ ಮುಂದೆ ಬಂದಿರುವುದು. ಹೈಕೋರ್ಟ್ ತೀರ್ಪಿನ ನಡುವೆಯೂ ರಾಜಕೀಯ ಹಸ್ತಕ್ಷೇಪದಿಂದ ಪಿಂಚಣಿ ನಿರಾಕರಿಸಲಾಗುತ್ತಿದೆ ಎಂದು, ಕಾಲೇಜಿನಲ್ಲಿ ಇನ್ನೂ ಹಲವು ಅಕ್ರಮಗಳು ನಡೆಯುತ್ತಿವೆ ಎಂದು ರಮಾ ಆರೋಪಿಸಿದರು. ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ಎಸ್ಎಫ್ಐ ನಡೆಸಿದ ಅಪರಾಧ ಚಟುವಟಿಕೆಗಳನ್ನು ಪ್ರಶ್ನಿಸಿರುವುದಕ್ಕೆ ಪ್ರತೀಕಾರ ಎದುರಿಸಿದ ಮಾಜಿ ಪ್ರಾಂಶುಪಾಲೆ ಎಂ ರಮಾ ಪಿಂಚಣಿ ನಿರಾಕರಿಸುತ್ತಾರೆ ಎಂಬ ದೂರಿನೊಂದಿಗೆ ಮುಂದೆ ಬಂದಿದ್ದಾರೆ. ಮಾರ್ಚ್ನಲ್ಲಿ ನಿವೃತ್ತರಾದ ರಮಾರವರಿಗೆ ಇದುವರೆಗೆ ಪಿಂಚಣಿ ಮಂಜೂರಾಗಿಲ್ಲ. ಹೈಕೋರ್ಟ್ನ ಅನುಕೂಲಕರ ತೀರ್ಪಿನ ಹೊರತಾಗಿಯೂ ಪಿಂಚಣಿಯನ್ನು ನಿರಾಕರಿಸುತ್ತಿರುವುದಾಗಿ ರಮಾ ತಿಳಿಸಿದ್ದಾರೆ. ಹಲವು ಬಾರಿ ಅರ್ಜಿ ಸಲ್ಲಿಸಿದ್ದರೂ ಪರಿಗಣಿಸುವುದಿಲ್ಲ ಎಂದು, ಎಡ ಶಿಕ್ಷಕರ ಸಂಘಟನೆಗಳ ಹಸ್ತಕ್ಷೇಪವೇ ನ್ಯಾಯ ನಿರಾಕರಣೆಗೆ ಕಾರಣ ಎಂದು ರಮಾ ಹೇಳಿದರು.
ಈಗಲೂ ನಾನಾ ಹಗರಣಗಳು ಕಾಸರಗೋಡು ಕಾಲೇಜಿಗೆ ಸಂಬಂಧಿಸಿ ನಡೆಯುತ್ತಿದೆ ಎಂದು ಶಿಕ್ಷಕರ ಬದಲಿಗೆ ರಿಸರ್ಚ್ ಸ್ಕಾಲರ್ಸ್ ತರಗತಿ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ ಮಾಜಿ ಪ್ರಾಂಶುಪಾಲೆ ನ್ಯಾಯ ನಿರಾಕರಣೆಯ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಮುಂದಾಗಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎಸ್ಐ ಇನ್ಸ್ಪೆಕ್ಟರ್ ವರ್ಗಾವಣೆಯ ನಂತರ ಕಾಸರಗೋಡು ಜಿಲ್ಲೆಯಲ್ಲಿ ಡಿವೈಎಸ್ಪಿ ಅಡಿಷನಲ್ ಎಸ್ಪಿ ಮಟ್ಟದಲ್ಲಿಯೂ ಬಡ್ತಿ ನಡೆದಿದೆ. ಪಿ ಬಾಲಕೃಷ್ಣನ್ ನಾಯರಾಗಿದ್ದಾರೆ. ಕಾಸರಗೋಡು ಜಿಲ್ಲೆಯ ನೂತನ ಅಡಿಷನಲ್ ಎಸ್ಪಿ ಬಿಕೆ ಸುನೀಲ್ ಕುಮಾರ್ ಅವರನ್ನು ಕಾಸರಗೋಡು ಡಿವೈಎಸ್ಪಿಯಾಗಿ ನೇಮಕಗೊಳಿಸಲಾಯಿತು. ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆಗೊಂಡಿದ್ದ ಎಸ್ಐ ಮತ್ತು ಇನ್ಸ್ಪೆಕ್ಟರ್ಗಳನ್ನು ಕಾಸರಗೋಡಿಗೆ ನೇಮಕಗೊಳಿಸಿರುವುದರ ಹಿಂದೆ ಕಾಸರಗೋಡು ಜಿಲ್ಲೆಯ ಡಿವೈಎಸ್ಪಿ ಅಡಿಷನಲ್ ಎಸ್ಪಿ ಮಟ್ಟದಲ್ಲಿಯೂ ಸ್ಥಾನ ಬದಲಾವಣೆಯಾಗಿದೆ. ಕಾಸರಗೋಡು ಜಿಲ್ಲಾ ಅಡಿಷನಲ್ ಎಸ್ಪಿಯಾಗಿ ಪಿ ಬಾಲಕೃಷ್ಣ ನಾಯರ್ ಅವರನ್ನು ನೇಮಕಗೊಳಿಸಲಾಯಿತು. ಪಾಲಕುಂದ್ ನಿವಾಸಿಯಾಗಿದ್ದಾರೆ ಇವರು. ಕಾಸರಗೋಡು ಹೊಸದುರ್ಗ ಎಂಬಿಡಿಗಳಲ್ಲಿ ಈ ಹಿಂದೆ ಡಿವೈಎಸ್ಪಿಯಾಗಿ ಸೇವೆ ಸಲ್ಲಿಸಿದ್ದರು. ಕಾಸರಗೋಡು ಡಿವೈಎಸ್ಪಿಯಾಗಿ ಬಿಕೆ ಸುನೀಲ್ ಕುಮಾರ್ ನೇಮಕಗೊಂಡಿದ್ದಾರೆ. ಬೇಕಲದಲ್ಲಿ ವಿವಿ ಮನೋಜ್ ಹಾಗೂ ಹೊಸದುರ್ಗದಲ್ಲಿ ಬಾಬು ಪೆರಿಂಗೋತ್ ಅವರನ್ನು ನೇಮಕ ಮಾಡಲಾಗಿದೆ. ಕಾಸರಗೋಡು ಸ್ಪೆಷಲ್ ಬ್ರಾಂಚ್ ಡಿವೈಎಸ್ಪಿಯಾಗಿ ಎಂ ಸುನೀಲ್ ಕುಮಾರ್ ಹಾಗೂ ಜಿಲ್ಲಾ ಅಪರಾಧ ವಿಭಾಗದ ಡಿವೈಎಸ್ಪಿಯಾಗಿ ಟಿ ಉತ್ತಮ್ ದಾಸ್, ಎಸ್ಎಂಎಸ್ ಡಿವೈಎಸ್ಪಿಯಾಗಿ ಕೆ ಪ್ರೇಮಸದನ್ ಅವರನ್ನು ನೇಮಿಸಲಾಯಿತು. ಕಾಸರಗೋಡು ರಾಜ್ಯ ಅಪರಾಧ ವಿಭಾಗದ ಡಿವೈಎಸ್ಪಿಯಾಗಿ ಮಧುಸೂದನ್ ನಾಯರ್ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಕಾಸರಗೋಡು ಮತ್ತು ಕಣ್ಣೂರು ಜಿಲ್ಲಾ ಅಪರಾಧ ವಿಭಾಗದ ವರಿಷ್ಠಾಧಿಕಾರಿಯಾಗಿ ಪ್ರಜೀಶ್ ತೋಟತ್ ಅವರನ್ನು ನೇಮಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಗತಿಯಲ್ಲಿರುವಾಗ ಪ್ರದೇಶವಾಸಿಗಳ ದೂರು ಹಾಗೂ ಸಮಸ್ಯೆಗಳನ್ನು ಪರಿಹರಿಸಲಿಲ್ಲ ಎಂದು ದೂರು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯಿಂದ ತೊಂದರೆಗೊಳಗಾದ ಮಂಜೇಶ್ವರ ರಾಗಂ ಜಂಕ್ಷನ್ ನಿವಾಸಿಗಳ ಸಮಸ್ಯೆ ಹಾಗೂ ನ್ಯಾಯಸಮ್ಮತ ಬೇಡಿಕೆಗಳನ್ನು ಪರಿಹರಿಸಬೇಕೆಂದು ಆಗ್ರಹಿಸಿ ಮಂಜೇಶ್ವರ ಎಂಎಲ್ಎ ಎಕೆಎಂ ಅಶ್ರಫ್ ವಿಧಾನಸಭೆಯ ಸಬ್ಮಿಷನ್ನಲ್ಲಿ ಪ್ರಸ್ತಾಪಿಸಿದರು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯಿಂದ ತೊಂದರೆ ಅನುಭವಿಸುತ್ತಿರುವ ಮಂಜೇಶ್ವರ ರಾಗಂ ಜಂಕ್ಷನ್ ನಿವಾಸಿಗಳ ಸಮಸ್ಯೆ ಮತ್ತು ನ್ಯಾಯಸಮ್ಮತ ಬೇಡಿಕೆಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ರವರು ವಿಧಾನಸಭೆಯ ಸಬ್ಮಿಷನ್ನಲ್ಲಿ ಪ್ರಸ್ತಾಪಿಸಿದರು. ರಸ್ತೆ ದಾಟಲು ಸುರಕ್ಷಿತ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿ ಕಳೆದ 130 ದಿನಗಳಿಂದ ರಾಗಂ ಜಂಕ್ಷನ್ನಲ್ಲಿ ಸ್ಥಳೀಯರು ಅನಿರ್ದಿಷ್ಟಾವಧಿ ಧರಣಿ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಪರಿಸ್ಥಿತಿಯನ್ನು ಮುಂದಿಟ್ಟುಕೊಂಡು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯ ಮಹತ್ವವನ್ನು ಅಂಗೀಕರಿಸುವಾಗ ಸ್ಥಳೀಯ ಜನರ ಜೀವನ ಮತ್ತು ಹಕ್ಕುಗಳಿಗೆ ಪರಿಗಣನೆ ലഭിಸಬೇಕೆಂದು എകെഎം അഷ്റഫ് റവു തമ്മ സബ്മിഷനിൽ ആഗ്രഹിച്ചിരുന്നു. മഞ്ചേശ്വരം രാഗം രാഷ്ട്രീയത്തിന് അതീതമായി സ്ത്രീകളും കുട്ടികളും അവിടുത്തെ ജനങ്ങൾ ഒരു വലിയ സമരം നടത്തിക്കൊണ്ടിരിക്കുകയാണ്. 133 ദിവസമായി രാഗം പരിസരത്ത് അവരുടെ സമരം നമ്മുടെ കേരളത്തിലെ അതിർത്തിയിലെ റെയിൽവേ സ്റ്റേഷനിലേക്കും കോളേജിലേക്കും ലോ കോളേജിലേക്കും പോകാൻ 3 കിലോമീറ്റർ ചുറ്റുവരേണ്ട ഒരു സാഹചര്യമാണുള്ളത്. അണ്ടർപാസിന് വേണ്ടിയുള്ള ഒരു സമരമുഖത്താണ്. ബഹുമാന്യ മന്ത്രി കലക്ടർക്ക് ഒരു നിർദ്ദേശം കൊടുത്ത് ആ സമരം അവർക്ക് അണ്ടർപാസ് അനുവദിച്ചുകൊണ്ട് ഒരു ഇടപെടൽ നടത്തണമെന്ന് ഈ സബ്മിഷനിലൂടെ ആവശ്യപ്പെടുകയാണ്. ഉപ്പളയിൽ നമുക്ക് ഫ്ലൈ ഓവർ ലഭിച്ചുവെങ്കിലും 200 മീറ്ററാണ് ലഭിച്ചിട്ടുള്ളത്. അത് എൻ്റെ ഇന്ന സ്ഥലത്ത് മുതൽ വീണ്ടും മതിൽ വരുന്നുണ്ട്. അവിടെ ഏറ്റവും 100 വർഷത്തെ പാരമ്പര്യമുള്ള ജാമിയ അനഫിയ മസ്ജിദ്, ആ മസ്ജിദിലേക്ക് ആളുകൾക്ക് പോകണമെങ്കിലും 2-3 കിലോമീറ്റർ ചുറ്റി വരേണ്ട ഒരവസ്ഥ നിലനിൽക്കുകയാണ്. കാസർകോട്ടെ ഹൈവേയുമായി ബന്ധപ്പെട്ടുകൊണ്ട് ULCC ആണ് വർക്ക് ഏറ്റെടുത്തിട്ടുള്ളത്. വളരെ നന്നായി റോക്കറ്റ് വേഗതയിൽ അതിൻ്റെ വർക്ക് പൂർത്തീകരിക്കുന്നുണ്ട്. എല്ലാവർക്കും കേരളത്തിൻ്റെ അതിർത്തിയിൽ തന്നെ നമുക്ക് അഭിമാനം തോന്നാവുന്ന രീതിയിലാണ് നമ്മുടെ റോഡ് തുടക്കത്തിൽ തന്നെ കാണാൻ കഴിയുന്നത്. ജനങ്ങളുടെ പ്രശ്നം ബഹുമാന്യ മന്ത്രി പ്രത്യേകിച്ച് കാസർഗോഡിൻ്റെ കാര്യം പ്രത്യേകം ശ്രദ്ധിച്ച് നേരത്തെ സൂചിപ്പിച്ച മഞ്ചേശ്വരം രാഗം പ്രദേശത്തെ സമരമടക്കമുള്ള വിഷയങ്ങളിൽ മന്ത്രി ഞങ്ങളുടെ ജില്ലയുടെ ചുമതലയുള്ള ഒരാളാണ്. ഈ വിഷയം മുൻനിർത്തിക്കൊണ്ട് ഒരു യോഗം വിളിച്ച് ഓരോന്നും പരിഹരിക്കാനുള്ള ഇടപെടൽ നടത്തണമെന്ന് ഈ സബ്മിഷനിലൂടെ അഭ്യർത്ഥിക്കുകയാണ്. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಶೋಧಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಅಧಿಕೃತರು ಹಾಗೂ ಅಧಿಕಾರಿಗಳ ಸಭೆ ಕರೆಯಲಾಗುವುದು ಎಂದು ಲೋಕೋಪಯೋಗಿ ಸಚಿವ PA ಮೊಹಮ್ಮದ್ ರಿಯಾಜ್ ಮಾಹಿತಿ ನೀಡಿದರು. ಫಿನಿಶಿಂಗ್ ಕಾಮಗಾರಿ ಪೂರ್ಣಗೊಳ್ಳುವ ಮೂಲಕ ಈ ಸಮಸ್ಯೆ ಬಗೆಹರಿಯಲಿದೆ ಎಂಬ ಭರವಸೆಯಾಗಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೀಡುವುದು. ಭೂ ಸ್ವಾಧೀನಕ್ಕೆ ಸಂಬಂಧಿಸಿದ 1098 ಆರ್ಬಿಟ್ರೇಷನ್ ಕೇಸ್ಗಳು ತೀರ್ಪು ನಡೆಸಲು ಬಾಕಿ ಇವೆ. ಇದನ್ನು ಶೀಘ್ರ ತೀರ್ಪು ನೀಡಲು ನಿವೃತ್ತ ನೌಕರರ ಹೆಚ್ಚುವರಿ ನೇಮಕಾತಿಗೆ ಅನುಮತಿ ನೀಡುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಆಗ್ರಹಿಸಲಾಗಿದೆ ಎಂದು ಎಕೆಎಂ ಅಶ್ರಫ್ ರವರ സബ്മിഷನ್ಗೆ പ്രതിക്രിയിಸಿದ സಚಿವರು ತಿಳಿಸಿದರು. അടിപ്പാതകളിൽ നിർമ്മാണ പ്രവൃത്തി പൂർത്തീകരിക്കാനുണ്ട് എന്നാണ് ദേശീയപാത അതോറിറ്റി അറിയിച്ചിരിക്കുന്നത്. ഫിനിഷിംഗ് പ്രവൃത്തികൾ പൂർത്തീകരിക്കുന്നതോടെ പ്രശ്നപരിഹാരം സാധ്യമാകുമെന്ന പ്രതീക്ഷയും ദേശീയപാത അതോറിറ്റി നൽകുന്നു. ഭൂമി ഏറ്റെടുക്കലുമായി ബന്ധപ്പെട്ട് 1098 ആർബിട്രേഷൻ കേസുകൾ തീർപ്പാക്കാനുണ്ട്. ഇത് വേഗത്തിൽ തീർപ്പാക്കാൻ നടപടി സ്വീകരിക്കണമെന്ന് ദേശീയപാത അതോറിറ്റിയോട് പ്രത്യേകം ആവശ്യപ്പെട്ടിട്ടുണ്ട്. ഗോവിന്ദഭായ് കോളേജിൽ അദ്ദേഹം പഠിച്ച കോളേജ് കൂടിയാണ്. നിലവിൽ അണ്ടർപാസ് അനുവദിക്കുന്നതിനുള്ള സാങ്കേതിക ബുദ്ധിമുട്ട് ദേശീയപാത അതോറിറ്റി ചൂണ്ടിക്കാട്ടിയിട്ടുണ്ട്. അവിടെ ഫുട് ഓവർ ബ്രിഡ്ജ് പരിഗണിക്കുമെന്നാണ് NHAI അറിയിച്ചിട്ടുള്ളത്.
പെറവാട് ഭാഗത്തും ഫൂട്ട് ഓവർ ബ്രിഡ്ജ് പരിഗണനയിലുണ്ട് എന്നും ദേശീയപാത അതോറിറ്റി അറിയിച്ചിട്ടുണ്ട്. ഇതിനെക്കുറിച്ച് കൂടുതൽ ചർച്ച നമുക്ക് MLA പറഞ്ഞിട്ട് നമുക്ക് ചർച്ച നടത്താവുന്നതാണ്. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೇರಳ ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ನಾಯನ್ಮಾರ್ ಮೂಲ ಯೂನಿಟ್ ಜಿಲ್ಲಾಧಿಕಾರಿಯವರಿಗೆ ನೀಡಿದ ದೂರಿನ ಮೇರೆಗೆ ಅಧಿಕಾರಿಗಳು ಸ್ಥಳ ಸಂದರ್ಶಿಸಿ ಸಮಸ್ಯೆಗಳ ಮೌಲ್ಯಮಾಪನ ಮಾಡಿದರು. ಯೂನಿಟ್ ಅಧ್ಯಕ್ಷ ಇಬ್ರಾಹಿಂ ಪಡಿನ್ಯಾರ್ ಮೂಲ ನೇತೃತ್ವ ವಹಿಸಿದ್ದರು. ಕೇರಳ ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ನಾಯನ್ಮಾರ್ ಮೂಲ ಯೂನಿಟ್ ವ್ಯಾಪಾರಿಗಳು ಅನುಭವಿಸುತ್ತಿರುವ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಯವರಿಗೆ ನೀಡಿದ ದೂರಿನ ಮೇರೆಗೆ ಎಡಿಎಂ ಶ್ರುತಿ ಕೆವಿ, LANH ಸ್ಪೆಷಲ್ ಡೆಪ್ಯೂಟಿ ಕಲೆಕ್ಟರ್, ಹೈವೇ ಅಧಿಕಾರಿಗಳು ಸ್ಥಳವನ್ನು ಸಂದರ್ಶಿಸಿ ಸಮಸ್ಯೆಗಳ ಮೌಲ್ಯಮಾಪನ ಮಾಡಿದರು. ವಿದ್ಯಾನಗರ, BC ರೋಡ್, ನಾಯನ್ಮಾರ್ ಮೂಲ, ಸಂತೋಷ್ ನಗರ ಮುಂತಾದ ಪ್ರದೇಶಗಳ ವ್ಯಾಪಾರಿಗಳು ಅನುಭವಿಸುತ್ತಿರುವ ತೊಂದರೆಗಳನ್ನು ಫೋಟೋ, ವಿಡಿಯೋ സഹിತ അധികാരിಗಳಿಗೆ ತೋರಿಸಲಾಯಿತು. 30ഓളം വ്യാപാര സ്ഥാപനങ്ങൾ പൂട്ടിക്കഴിഞ്ഞു. അപ്പോൾ അവർ പറയുന്നുണ്ട് ഇനി നിങ്ങൾ ശ്രദ്ധിച്ചില്ലെങ്കിൽ ബാക്കിയുള്ള വ്യാപാരികളുടെ അവസ്ഥ വളരെ ബുദ്ധിമുട്ടാണ്. അങ്ങനെയാണ് ഇങ്ങനെ ഒരു മീറ്റിംഗിന് വേണ്ടി ഞങ്ങൾ കാര്യങ്ങൾ ചെയ്യുന്നത്. കാരണം നമ്മൾ പ്രിപ്പറേഷൻ എടുത്തില്ലെങ്കിൽ ഭാവിയിൽ ഇനിയും കാര്യങ്ങൾ പൂട്ടിക്കൊണ്ട് പോവാണ്. ഇന്ന് ഒരു റിപ്പോർട്ട് വന്നു, നമ്മുടെ അടുത്തുള്ള ഏറ്റവും വലിയ സ്ഥാപനം പൂട്ടാൻ പോവാണ്, കച്ചവടമില്ലാത്ത പേര്. അതിപ്പോൾ ഐവന്റിന്റെ കാരണം പറയാൻ പറ്റില്ല. സാഹചര്യം അങ്ങനെയല്ല മാം, എല്ലാവരും ജീവിക്കണ്ടേ. നമ്മുടെ കാര്യങ്ങൾ കൊണ്ടാണല്ലോ മൊത്തം പോകുന്നത്. ഒരു കാര്യം പറഞ്ഞുതരാം. ഇതിപ്പോ നമ്മൾ തലപ്പാടിയിൽ നിന്ന് തുടങ്ങിയിട്ട് ചെങ്ങല വരെ ചെയ്യുന്നുണ്ട്. ഇതേ പ്രൊസീജറും പ്രോസസ്സും തന്നെയാണ് തിരുവനന്തപുരം വരെയുള്ള ഈ റോഡിന്റെ ഒരേ ഡിസൈനാണ് വരാൻ പോകുന്നത്. സെയിം ഡിസൈനാണ് വരുന്നത്. നമുക്കറിയാം സാറേ, അപ്പൊ നമുക്ക് ഇതൊന്ന് കാര്യങ്ങൾ അവതരിപ്പിക്കണമല്ലോ. ഈ വരുന്ന എല്ലാ കാര്യങ്ങളും ജനങ്ങൾക്ക് വേണ്ടിയാണെന്നാണ് പറയുന്നത്. അപ്പോൾ ജനങ്ങളാണ് ഇത് സംസാരിക്കുന്നുള്ളത്. ഞങ്ങളുടെ ആവശ്യം ഇങ്ങനെയാണ്. കുറച്ചുകൂടി നമുക്ക് സഹകരിച്ച് കാര്യങ്ങൾ മാറ്റി ഈ അലൈൻമെന്റ് മാറ്റി തരാണെങ്കിൽ, ഈ പറഞ്ഞ പോലെ ലോപ്പ് കുറച്ച് ഇതാക്കി തരാണെങ്കിൽ എല്ലാവർക്കും നല്ല രീതിയിൽ വെച്ച് പോകാൻ പറ്റും. അല്ലെങ്കിൽ സർക്കാർ തീരുമാനമാണ്, ഇത് കേന്ദ്ര സർക്കാരിന്റെ തീരുമാനമാണെങ്കിൽ ഓക്കെ, ഞങ്ങൾ ആ രീതിയിൽ ഓർഡർ പോലെ ಈ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಎಡಿಎಂ ಅವರು ವ್ಯಾಪಾರಿಗಳಿಗೆ ಭರವಸೆ ನೀಡಿದರು. ಯೂನಿಟ್ ಅಧ್ಯಕ್ಷ ಇಬ್ರಾಹಿಂ ಪಡಿನ್ಯಾರ್ ಮೂಲ ನೇತೃತ್ವ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಬದ್ರುದ್ದೀನ್ ಪ್ಲಾನೆಟ್, ಕೋಶಾಧಿಕಾರಿ ಮೊಹಮ್ಮದ್ ಕಾಪಟ್, ಜಿಲ್ಲಾ ಸಮಿತಿ ಪದಾಧಿಕಾರಿಗಳು, ನಾಯನ್ಮಾರ್ ಮೂಲ ಘಟಕ ಸಮಿತಿ ಪದಾಧಿಕಾರಿಗಳು, ವ್ಯಾಪಾರಿಗಳು, ಸ್ಥಳೀಯರು, ಚಿರ್ಕಳ ಘಟಕ ಸಮಿತಿ ಪದಾಧಿಕಾರಿಗಳು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ರೋಟರಿ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜುಲೈ 9ರಂದು ನಡೆಯಲಿದೆ. ರೋಟರಿ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕಾಸರಗೋಡು ರೋಟರಿ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜುಲೈ 9ರಂದು ನಡೆಯಲಿದೆ. ರೋಟರಿ ಭವನದಲ್ಲಿ ಸಾಯಂಕಾಲ 7:30ಕ್ಕೆ ಕಾರ್ಯಕ್ರಮ ನಡೆಯಲಿರುವುದು. IMA ರಾಜ್ಯ ಅಧ್ಯಕ್ಷ ಡಾಕ್ಟರ್ ಜೋಸೆಫ್ ಬೆನವಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. അതിൽ ഡിസ്ട്രിക്ട് പ്രോജക്ട്സ് മെയിനായിട്ട് ചിറ്റിലപ്പള്ളി ഫൗണ്ടേഷനുമായിട്ടുള്ള ഒരു കോർഡിനേഷൻ, റോട്ടറിയും ഒരു സ്വപ്നഭവനം പ്രോജക്റ്റാണ്. അത് അവർ ചിറ്റിലപ്പള്ളി ഫൗണ്ടേഷൻകാർ ഒരു വീട് വെക്കാൻ വേണ്ടിയിട്ട് ഒരു 3 ലക്ഷം രൂപ അവർ നമുക്ക് റോട്ടറി തരുന്നതാണ്. അപ്പോൾ അത് കാസർഗോഡ് ക്ലബിലേക്ക് നമുക്ക് 3 വീടുകൾ വെക്കാൻ വേണ്ടിയിട്ടുള്ള ഒരു സാങ്ഷൻ കിട്ടും. അതിൽ അവർ ആവശ്യപ്പെടുന്നത് 5 സെൻറ്റ് സ്ഥലത്തിന് താഴെ സ്ഥലമുള്ള ഏറ്റവും ദരിദ്രരായിട്ടുള്ള കുടുംബത്തിനാണ് ഈ 3 ലക്ഷം 3 ഗഡുക്കളായിട്ടാണ് കിട്ടാൻ പോകുന്നത്. അപ്പോൾ ആദ്യ ഗഡു എന്ന് വെച്ചാൽ ഒരു ലിൻറ്റൽ ലെവലിൽ വരെ കെട്ടിക്കഴിഞ്ഞാൽ ആദ്യ ഗഡു കിട്ടുള്ളൂ. അതിൻ്റെ ശേഷം ഫിനിഷിംഗ് കഴിഞ്ഞിട്ടാണ് ലാസ്റ്റ് ഗഡു കിട്ടുക. ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಡಾಕ್ಟರ್ ಬಿ ನಾರಾಯಣ ನಾಯ್ಕ್, ಕಾರ್ಯದರ್ಶಿ ಕೆ ಹರಿಪ್ರಸಾದ್, ಝೋನಲ್ ಕೋಆರ್ಡಿನೇಟರ್ MK ರಾಧಾಕೃಷ್ಣನ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಭಾರತೀಯ ಸಂಸ್ಕೃತಿ ಮತ್ತು ಕಲೆಯನ್ನು ಮಕ್ಕಳಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕಾಸರಗೋಡು ಚಿನ್ಮಯ ವಿದ್ಯಾಲಯದಲ್ಲಿ ಒಡಿಶಾ ಶೈಲಿಯ ಗೋಟಿಪುವ ನೃತ್ಯ ಕಲಾರೂಪ ಪ್ರದರ್ಶನ ನಡೆಯಿತು. ಉಣ್ಣಿ ವಾರಿಯರ್ ನೇತೃತ್ವ ವಹಿಸಿದ್ದರು. ಭಾರತೀಯ ಸಂಸ್ಕೃತಿ ಮತ್ತು ಕಲೆಯನ್ನು ಮಕ್ಕಳಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕಾಸರಗೋಡು ಚಿನ್ಮಯ ವಿದ್ಯಾಲಯದಲ್ಲಿ ಒಡಿಶಾ ಶೈಲಿಯ ಗೋಟಿಪುವ ಎಂಬ ಶಾಸ್ತ್ರೀಯ ನೃತ್ಯ ಕಲಾರೂಪ ಪ್ರದರ್ಶನ ನಡೆಯಿತು. ಗಂಡಸರು ಸ್ತ್ರೀವೇಷಧಾರಿಯಾಗಿ ಪ್ರದರ್ಶಿಸುವುದು ಈ ಕಲಾರೂಪದ ವಿಶೇಷತೆಯಾಗಿದೆ. 16ನೇ ಶತಮಾನದಿಂದಲೇ ಒಡಿಶಾದಲ್ಲಿ ಪ್ರಚಲಿತವಾಗಿರುವ ಈ ಕಲಾ ಪ್ರದರ್ಶನವನ್ನು ಸ್ಪಿಕ್ ಮೇಕೆಯ ಸಹಯೋಗದಲ್ಲಿ ಆಯೋಜಿಸಲಾಯಿತು. ನಕ್ಷತ್ರ ಗುರುಕುಲ ಭುವನೇಶ್ವರ ಇಲ್ಲಿಯ ಕಲಾವಿದರು ಶಾಸ್ತ್ರೀಯ ಕಲಾ ನೃತ್ಯ ಪ್ರದರ್ಶನವನ್ನು ನಡೆಸಿಕೊಟ್ಟರು. ಉಣ್ಣಿ ವಾರಿಯರ್ ನೇತೃತ್ವ ವಹಿಸಿದ್ದರು.
ಕೇರಳ ಚಿನ್ಮಯ ಮಿಷನ್ನ ಮುಖ್ಯಸ್ಥ, ಕಾಸರಗೋಡು ಚಿನ್ಮಯ ವಿದ್ಯಾಲಯದ ಅಧ್ಯಕ್ಷ ಸ್ವಾಮಿ ವಿವಿಕ್ತಾನಂದ ಸರಸ್ವತಿ, ಬ್ರಹ್ಮಚಾರಿಣಿ ದಿಶಾ ಚೈತನ್ಯ, ಪ್ರಾಂಶುಪಾಲ ಸುನಿಲ್ ಕುಮಾರ್ ಕೆಸಿ, ಉಪ ಪ್ರಾಂಶುಪಾಲ ಪ್ರಶಾಂತ್ ಬಿ, ಮುಖ್ಯೋಪಾಧ್ಯಾಯಿನಿ ಪೂರ್ಣಿಮಾ ಎಸ್ಆರ್, ಚಿನ್ಮಯ ಮಿಷನ್ನ ಸದಸ್ಯರು ಉಪಸ್ಥಿತರಿದ್ದರು. ವಿದ್ಯಾರ್ಥಿನಿ ಶ್ರೀಯಾ ಅಡಿಗ ಕಾರ್ಯಕ್ರಮವನ್ನು ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉದ್ಯಾವರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣ ಬಿರುಕು ಬಿಟ್ಟಿದ್ದು ಅಪಾಯವನ್ನು ಆಹ್ವಾನಿಸುತ್ತಿದೆ. ಮಂಜೇಶ್ವರ ರೈಲ್ವೆ ಗೇಟ್ ಸಮೀಪದಲ್ಲಿರುವ ಈ ಶಾಲೆಯ ಆವರಣ ಶಿಥಿಲಾವಸ್ಥೆಯಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳ ಸುರಕ್ಷತೆ ಬಿಕ್ಕಟ್ಟು ಸೃಷ್ಟಿಸಿದೆ. ಈ ಗೋಡೆಯ ಸಮೀಪ ಮಕ್ಕಳು ಪ್ರತಿದಿನವೂ ಸಂಚರಿಸುತ್ತಾರೆ. ಅಲ್ಲದೆ ಈ ಪ್ರದೇಶದಲ್ಲಿ ವಾಹನಗಳನ್ನು ನಿಲ್ಲಿಸಲಿರುವ ಪ್ರಾಯೋಗಿಕ ಸ್ಥಳ ಇದಾಗಿದೆ. ಜೋರಾಗಿ ಬರುವ ಮಳೆಯ ಪರಿಣಾಮ ಈ ಗೋಡೆ ಯಾವುದೇ ಕ್ಷಣದಲ್ಲಾದರೂ ಕುಸಿದು ಬೀಳುವ ಸಾಧ್ಯತೆ ಹೆಚ್ಚಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ತಕ್ಷಣವೇ ಗಮನ ಹರಿಸಬೇಕು ಎಂದು ಸ್ಥಳೀಯರು ಹೇಳುತ್ತಾರೆ. ಈ ಸಮಸ್ಯೆಯನ್ನು ಕಡೆಗಣಿಸದೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳವನ್ನು ಸಂದರ್ಶಿಸಿದ ಸಾಮಾಜಿಕ ಕಾರ್ಯಕರ್ತ ಹಾಗೂ ಕಾಂಗ್ರೆಸ್ ಮುಂದಾಳು ಇಬ್ರಾಹಿಂ ಕುಂಚತ್ತೂರು ಆಗ್ರಹಿಸಿದ್ದಾರೆ. ಇಲ್ಲಿ ಕಾಂಪೌಂಡ್ ಬೀಳಲಿಕ್ಕಾಗಿದೆ. ಶಾಲೆಗೆ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಹೋಗುತ್ತೆ, LP ಸ್ಕೂಲ್ ಆಗಿರ್ತದೆ. ಏನಾದರೂ ಬಿದ್ದು ಅನಾಹುತ ಸಂಭವಿಸುವುದಕ್ಕೆ ಮೊದಲು ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಕಾಂಪೌಂಡನ್ನು ಕ್ಲಿಯರ್ ಮಾಡಿ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳೋದು ಒಳ್ಳೆಯದು. ಏನಾದರೂ ಅನಾಹುತ ಸಂಭವಿಸಿದ ನಂತರ ಇನ್ನು ಹೇಳಿ ಪ್ರಯೋಜನ ಇಲ್ಲ. ಈ ಗೋಡೆಯ ಶಿಥಿಲಾವಸ್ಥೆಯಿಂದ ಇಲ್ಲಿ ಕಲಿಯುತ್ತಿರುವ ಮಕ್ಕಳು ಮತ್ತು ಅವರ ಪೋಷಕರು ತೀವ್ರ ಆತಂಕದಲ್ಲಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತ್ವರಿತವಾಗಿ ಕ್ರಮ ಕೈಗೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಸ್ಥಳೀಯರು ಹಾಗೂ ಪೋಷಕರು ಒತ್ತಾಯಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಇರಿಯನಿ ವೊಕೇಶನಲ್ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ ಹೈಯರ್ ಸೆಕೆಂಡರಿ ವಿಭಾಗದ NSS ಸ್ವಯಂ ಸೇವಕರು ಸತತವಾಗಿ 13ನೇ ವರ್ಷವೂ ಗದ್ದೆಯಲ್ಲಿ ನಾಟಿ ಮಾಡಿದರು. ಇರಿಯನಿ ಪಾಯಂ ಪರಿಸರದ ರಾಧಾಕೃಷ್ಣನ್ ಅವರ 1 ಎಕರೆ ಸ್ಥಳದಲ್ಲಿ ನಡೆದ ನಾಟಿ ಉತ್ಸವವನ್ನು ಪದ್ಮಶ್ರೀ ಸತ್ಯನಾರಾಯಣ ಬೇಳೇರಿ ಉದ್ಘಾಟಿಸಿದರು. ಇರಿಯನಿ ವೊಕೇಶನಲ್ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ ಹೈಯರ್ ಸೆಕೆಂಡರಿ ವಿಭಾಗದ NSS ಸ್ವಯಂ ಸೇವಕರು ಸತತ 13ನೇ ವರ್ಷವೂ ಗದ್ದೆಯಲ್ಲಿ ನಾಟಿ ಮಾಡಿದರು. ಇರಿಯನಿ ಪಾಯಂ ಪ್ರದೇಶದಲ್ಲಿ ರಾಧಾಕೃಷ್ಣನ್ ಅವರ 1 ಎಕರೆ ಜಮೀನಿನಲ್ಲಿ ನಡೆದ ನಾಟಿ ಉತ್ಸವವನ್ನು ಪದ್ಮಶ್ರೀ ಸತ್ಯನಾರಾಯಣ ಬೇಳೇರಿ ಉದ್ಘಾಟಿಸಿದರು. ಮುಳಿಯಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಿನಿ PV BK ನಾರಾಯಣನ್ ಮುಖ್ಯ ಅತಿಥಿಯಾಗಿದ್ದರು. NSSನ ಸ್ನೇಹ ಉಡುಗೊರೆಯನ್ನು ಮಿನಿ PV ಸತ್ಯನಾರಾಯಣ ಬೇಳೇರಿ ಅವರಿಗೆ ಪ್ರದಾನ ಮಾಡಿದರು. 10 ಬಗೆಯ ಭತ್ತದ ಕಾಳುಗಳು ಮತ್ತು ಬೀಜಗಳ ಸಂಗ್ರಹಕ್ಕಾಗಿ ಸತ್ಯನಾರಾಯಣ ಬೇಳೇರಿ ಅವರು ಶಾಲೆಗೆ ನೀಡಿದರು. PTA ಅಧ್ಯಕ್ಷ BM ಪ್ರದೀಪ್ ಅಧ್ಯಕ್ಷತೆ ವಹಿಸಿದ್ದರು. NSS ಕಾರ್ಯಕ್ರಮಾಧಿಕಾರಿ ಸಜೀವನ್ ಮಡಪರಂಬತ್ ಸ್ವಾಗತಿಸಿ ಸ್ವಯಂ ಸೇವಕ ನಾಯಕಿ ಮಾನಸಕ್ಕೆ ಧನ್ಯವಾದವಿತ್ತರು. TK ಕೃಷ್ಣನ್, ಅನಿಮಾ ಅನಿಲ್, ದಿನೇಶನ್ K, ಸುಶಿತಾ ಪ್ರೀತಾ PV, ಕೀರ್ತಿ ವಿಜಯನ್, ದಾಮೋದರನ್ P ಎಂಬಿವರು ಉಪಸ್ಥಿತರಿದ್ದರು. ಈ ವರ್ಷ ಉಮಾ ಅಟ್ಲಾಸ್ ಎಂಬ ಬೀಜಗಳನ್ನಾಗಿದೆ ಕೃಷಿಗೆ ತೆಗೆದುಕೊಳ್ಳಲಾಗಿರುವುದು. ಸಾವಯವ ಭತ್ತದ ಕೃಷಿಯ ಮೂಲಕ ಪಡೆದ ಭತ್ತವನ್ನು ಮುಳಿಯಾರ್ ಪಂಚಾಯತ್ನ ಪ್ಯಾಲಿಯೇಟಿವ್ ಸಂಗಮದಲ್ಲಿ ಪುತ್ತರಿ ಸದ್ಯ ಮತ್ತು ಸಪ್ತದಿನ ಶಿಬಿರಕ್ಕೆ ಬಳಸಲಾಗುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕಂದಾಯ ಜಿಲ್ಲಾ ಶಾಲಾ ಸುಬ್ರತ ಫುಟ್ಬಾಲ್ ರೆವೆನ್ಯೂ ಚಾಂಪಿಯನ್ಶಿಪ್ ತ್ರಿಕರಿಪುರ ಸರ್ಕಾರಿ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆ ವಿಜೇತರು. ಕಾಸರಗೋಡು ಕಂದಾಯ ಜಿಲ್ಲಾ ಶಾಲಾ ಸುಬ್ರತ ಫುಟ್ಬಾಲ್ ರೆವೆನ್ಯೂ ಚಾಂಪಿಯನ್ಶಿಪ್ನ ಜೂನಿಯರ್ ಬಾಲಕರ ವಿಭಾಗದಲ್ಲಿ ತ್ರಿಕರಿಪುರ ಸರ್ಕಾರಿ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆ ವಿಜೇತರಾದರು. ತ್ರಿಕರಿಪುರ ನಡುಕ ರಾಜೀವ್ ಗಾಂಧಿ ಸಿಂಥೆಟಿಕ್ ಟರ್ಫ್ನಲ್ಲಿ ಮಂಗಳವಾರ ಸಾಯಂಕಾಲ ನಡೆದ ಫೈನಲ್ ಪಂದ್ಯದಲ್ಲಿ ಕಾಸರಗೋಡು ನಾಯನ್ಮಾರ್ ಮೂಲ TIHS ಅನ್ನು ಟೈ ಬ್ರೇಕರ್ ಮೂಲಕ ಸೋಲಿಸಿ ತ್ರಿಕರಿಪುರ ತಂಡ ವಿಜಯ ಗಳಿಸಿರುವುದು. ತ್ರಿಕರಿಪುರ ಸರ್ಕಾರಿ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ ತಂಡದ ಗೋಲ್ ಕೀಪರ್ ಮಿರ್ಸನ್ ಮೊಹಮ್ಮದ್ನ ಉತ್ತಮ ಪ್ರದರ್ಶನದೊಂದಿಗೆ ತಂಡ ವಿಜೇತರಾದರು. ಸಮಾರೋಪ ಸಮಾರಂಭದಲ್ಲಿ ಬ್ಲಾಕ್ ಪಂಚಾಯಿತಿ ಸದಸ್ಯ VPP ಶುಹೈಬ್, ಫುಟ್ಬಾಲ್ ತರಬೇತುದಾರ M ಗಣೇಶ್ ಬಹುಮಾನ ವಿತರಿಸಿದರು. ಸ್ಕೂಲ್ ಗೇಮ್ಸ್ ಅಸೋಸಿಯೇಷನ್ ಕಂದಾಯ ಜಿಲ್ಲಾ ಕಾರ್ಯದರ್ಶಿ TR ಪ್ರೀತಿ ಅಧ್ಯಕ್ಷತೆ ವಹಿಸಿದ್ದರು. ಸಂಯೋಜಕರಾದ K ಅಶೋಕನ್, K ರಾಧಾ, TV ಬಿಜು, K ಜಯಜಿತ್, P ಕಿಶೋರ್ ಕುಮಾರ್ ಮಾತನಾಡಿದರು. ORMS ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಜಂಗಾಡ್ ತಾಯಿ ಮತ್ತು ಮಗುವಿನ ಆಸ್ಪತ್ರೆಯ ಜನರೇಟರ್ನಿಂದ ವಿಷ ಹೊಗೆ ಸೇವಿಸಿ ಮಕ್ಕಳು ಅಸ್ವಸ್ಥರಾದ ಘಟನೆ. ಆಸ್ಪತ್ರೆಗೆ ದಾಖಲಾದ 50ರಷ್ಟು ಮಕ್ಕಳು. ಆಟವಾಡುತ್ತಿದ್ದ 2.5 ವರ್ಷ ಪ್ರಾಯದ ಮಗುವಿನ ಮೇಲೆ ಆವರಣ ಗೋಡೆ ಕುಸಿದು ಬಿದ್ದ ಘಟನೆ ಮಂಜೇಶ್ವರದ ಕುಂಜತೂರಿನಲ್ಲಿ. SFIಯ ವಿರುದ್ಧ ಟೀಕಿಸಿದ ಅಧ್ಯಾಪಿಕೆಗೆ ಪಿಂಚಣಿ ನಿರಾಕರಿಸುವುದಾಗಿ ದೂರು. ಕಾಸರಗೋಡು ಗವರ್ನಮೆಂಟ್ ಕಾಲೇಜಿನ ಮಾಜಿ ಪ್ರಾಂಶುಪಾಲೆ M ರಮಾ ದೂರಿನೊಂದಿಗೆ ಮುಂದೆ ಬಂದಿರುವುದು. SI ಇನ್ಸ್ಪೆಕ್ಟರ್ ವರ್ಗಾವಣೆಯ ನಂತರ ಕಾಸರಗೋಡು ಜಿಲ್ಲೆಯಲ್ಲಿ DYSP ಅಡಿಷನಲ್ SP ಮಟ್ಟದಲ್ಲಿಯೂ ಬಡ್ತಿ. P ಬಾಲಕೃಷ್ಣನ್ ನಾಯರಾಗಿದ್ದಾರೆ ಕಾಸರಗೋಡು ಜಿಲ್ಲೆಯ ನೂತನ ಅಡಿಷನಲ್ SP. ಮಂಜೇಶ್ವರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಗತಿಯಲ್ಲಿ ಪ್ರದೇಶವಾಸಿಗಳ ದೂರು ಹಾಗೂ ಸಮಸ್ಯೆಗಳನ್ನು ಪರಿಹರಿಸಲಿಲ್ಲ ಎಂಬ ದೂರು. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.